ಹೆಂಗಿರ್ಬೇಕು ಅಂತ. ಹೌದಾ ಮೇಡಮ್, ಈ ಟೈಮಲ್ಲಿ ಯಾವ ಫ್ಯಾನ್ಸ್ ಅವ್ರು ಆಗ್ಬಾರ್ದಂಗೆ. ಓಕೆ ಟ್ರಾನ್ಸ್ಫರ್ ನನ್ನ ಲ್ಯಾಂಗ್ವೇಜಲ್ಲಿ ಹೇಳ್ಬಿಟ್ರೆ ನಾನು ಆಮೇಲೆ ಮಾತಾಡ್ತೀನಿ ಇವಾಗ. ಅಯ್ಯೋ ಮೇಡಮ್ ರೆಡಿನಾ? ಇಷ್ಟೊಂದು ಹತ್ರಕ್ಕೆ ಬಂದ್ರೆ ಹೆಂಗ್ರು. ಮೇಡಮ್ ಒಂದ್ ಕಡೆ ದರ್ಶನ್ ಅವರು ಟ್ಯಾಟೂ ಇದೆ, ಮತ್ತೊಂದ್ ಕಡೆ ಸುದೀಪ್ ಸರ್ ಟ್ಯಾಟೂ ಇದೆ. ಇದೆರಡು ನೋಡಿದ್ರೆ ನಮ್ಗೆ ಇಬ್ರು ಒಬ್ಬರು ಒಂದೇ ಅನ್ನೋ ತರ ನಮ್ಗೆ ತೋರಿಸ್ತಾ ಇದೆ. ಏನ್ ಹೇಳೋದಕ್ಕೆ ಇಷ್ಟಪಡ್ತಾರೆ? ನಮ್ಮ ಕನ್ನಡ ಸ್ಯಾಂಡಲ್ವುಡ್ ಅಂದಮೇಲೆ ಎಲ್ಲ ಒಂದೇ ಅಲ್ವಾ? ನನಗೆ ಹಂಗಾಗಿ ತುಂಬ ಇಷ್ಟ, ಅವರಿಬ್ರು ತುಂಬ ಇಷ್ಟ ನನಗೆ. ಇಬ್ಬರು ಟ್ಯಾಟೂನು ಹಾಕ್ಸ್ಕೊಂಡಿದ್ದೀನಿ. ಈಗ ಕಾಮನ್ ಆಗಿ ಯಾರಾದರೂ ಒಬ್ಬರ ಅಭಿಮಾನಿ ಆಗಿರ್ತಾರೆ, ಬಟ್ ನೀವು ಎರಡು ತೋಳಲ್ಲಿ ಇಬ್ಬರ ಒಂದು ನಟರ ಒಂದು ಟ್ಯಾಟೂನ ಹಾಕ್ಸ್ಕೋಬೇಕು ಅಂದ್ರೆ ಒಂದು ಪರ್ಟಿಕ್ಯುಲರ್ ರೀಸನ್ ಇರಬೇಕಲ್ಲ? ನಾನು ವಿಶೇಷವಾದ ಅಭಿಮಾನಿ ಅವರಿಬ್ರಿಗೂ ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳಿದ್ರೆ ಕಿಚ್ಚ ನನ್ನಣ್ಣ ಅಂತ ಹಾಕ್ಸ್ಕೊಂಡಿದ್ದೀನಿ, ನನ್ನಣ್ಣ ಕಿಚ್ಚ ಅಂತೇಳಿ. ಈ ಕಡೆ ಡಿ ಬಾಸ್ ಹಾಕ್ಸ್ಕೊಂಡಿದ್ದೀನಿ. ಅವರಿಬ್ಬರು ಸ್ನೇಹ ಎಲ್ಲ ಕಡೆ ಚಿರಪರಿಚಿತವಾಗಿ ಇರಲಿ, ಇನ್ನೂ ಜಾಸ್ತಿ ಬೆಳೀಲಿ. ಅವರಿಬ್ರು ಥರ ಎಲ್ಲ ಫ್ರೆಂಡ್ಸ್ಗಳೂ ಇರಲಿ. ಏನೇ ಕಷ್ಟ ಬಂದರೂ ಸುಖ ಬಂದ್ರೂ ಕೆಲವರೆಲ್ಲ ಬಿಟ್ಟೋಗಿ ಏನೇನೋ ಮಾತಾಡ್ತಾರಲ್ವ, ಇವರಿಬ್ರು ಕೂಡ ಯಾವತ್ತೂ ಒಬ್ರಿಗೊಬ್ರು ಬಿಟ್ಕೊಡಲ್ಲ. ಮಾತಾಡದೆ ಇರ್ಬೋದು ಅಷ್ಟೇ, ಬಟ್ ಬಿಟ್ಕೊಡಲ್ಲ. ಅದನ್ನು ಕಂಟಿನ್ಯೂ ಎಲ್ಲರೂ ಮಾಡಲಿ ಅನ್ನೋದು ನನ್ನ ಆಸೆ. ನೋಡಿ, ಇತ್ತೀಚೆಗೆ ಯಾವುದೇ ಅಭಿಮಾನಿಗಳಾಗಿರಲಿ ಒಬ್ಬ ನಟರನ್ನ ಆರಾಧಿಸ್ತಾರೆ, ಆದರೆ ನೀವು ಇಬ್ಬಿಬ್ರು ನೆಗಲ ಮೇಲೆ ತೊಗೊಂಡು ಓಡಾಡ್ತಿದ್ದೀರಾ. ಅವರಿಬ್ರು ಫ್ರೆಂಡ್ಸ್ ಅಂದಮೇಲೆ ನನಗೆ ಅವರಿಬ್ರು ಬೇಕೇ ಬೇಕಲ್ವಾ? ಆದರೆ ಹೊರಗಡೆ ಚರ್ಚೆ ಆಗ್ತಿದೆ ಅವರಿಬ್ಬರ ಮಧ್ಯೆ ಸರಿ ಇಲ್ಲ, ಏನೋ ವಿಮರ್ಶಿಸಿದೆ. ಯಾರು ಹೇಳಿದ್ರು? ಸುದೀಪ್ ಅಣ್ಣ ಹೇಳಿದ್ರಾ? ದರ್ಶನ್ ಸರ್ ಹೇಳಿದ್ರಾ? ಚರ್ಚೆಗಳು ಶುರುವಾಗಿದೆ, ಕಮೆಂಟ್ ಚರ್ಚೆಗಳು ಸಾವಿರ ಮಾಡಲಿ ಬಿಡಿ, ಯಾರು ಕೇಳ್ತಾರೆ ಅವ್ರ ಚರ್ಚೆಗಳನ್ನ? ಚೆನ್ನಾಗಿದ್ದಾರೆ ಅಂತ. ಖಂಡಿತವಾಗ್ಲೂ ಚೆನ್ನಾಗಿದ್ದಾರೆ. ಇದ್ರ ಮನೆ ಸುದೀಪ್ ಅವರು ಯುದ್ಧ ಸಾರ್ ಇದ್ರಲ್ಲ, ಅದೇನು ಪೈರಸಿ ಬಗ್ಗೆ ಪೈರಸಿ ಅಂತ ಪದನೇ ಬಳಸ್ತಿಲ್ಲ. ಪೈರಸಿ ಅಂತ ಪದ ಬಳಸ್ತಿಲ್ಲ. ಅಲ್ಲಿ ದರ್ಶನ್ ಸರ್ಗೆ ಅಂತ ಹೇಳಿದ್ರಾ? ಇಲ್ಲ ವಿಜಯಲಕ್ಷ್ಮಿ ಮೇಡಮ್ಗೆ ಅಂತ ಹೇಳಿದ್ರಾ? ಇಲ್ಲ ಅಲ್ವಾ? ಪೈರಸಿ ಬಗ್ಗೆನೇ ಯುದ್ಧ ಸಾರ್ ಇರೋದು. ಅದನ್ನು ಪೈರಸಿ ಅಂತಲೇ ನೀವು ಅನ್ಕೋಬೇಕು. ಯಾಕೆ ಹಂಗೆ ಅನ್ಕೋತೀರಾ? ತಪ್ಪಲ್ವಾ? ಅವರಿಗೆ ಪೈರಸಿ ಅನ್ನೋ ಪದ ಹೇಳೋಕ್ಕಾಗ ಕಷ್ಟ ಆಯ್ತಾ? ಕಷ್ಟ ಆಯ್ತಾ ಅಂತಂದ್ರೆ ಆ ಕ್ಷಣಕ್ಕೆ ಏನು ಹೇಳಬೇಕಾಗಿತ್ತು, ಅಲ್ಲಿ ನಿಂತಿದ್ದಂಥ ಜಾಗ ಯಾವುದು ಅನ್ನೋದು ಹೆಂಗಿದ್ರು ನಿಮಗೆ ಗೊತ್ತಿರೋದು. ಹಾಗಾಗಿ ಸುದೀಪ್ ಅವರು ಹೇಳಿದ ಬಂದಲ್ಲೇ ವಿಜಯಲಕ್ಷ್ಮಿ ಅವ್ರು ಮಾತಾಡ್ತಾರೆ, ಯಾರೋ ವೇದಿಕೆ ಮೇಲೆ ನಿಂತ್ಕೊಂಡು ಮಾತಾಡ್ತಾರೆ. ಬೆಂಗಳೂರಲ್ಲಿ ದರ್ಶನ್ ಹೊರಗಡೆ ಇದೆ, ಬೆಂಗಳೂರಲ್ಲಿ ಎಲ್ಲಿ ಇರ್ತಾರೆ ಅಂತ ಗೊತ್ತಾಗಲ್ಲ ಕೆಲವರೆಲ್ಲ. ಈಗ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ ಏನಂತದ್ದು. ಅವ್ರು ಯಾರಿಗೆ ಹೇಳಿದ್ದಾರೆ? ಅಲ್ಲ, ಅವರು ಯಾರಿಗೆ ಹೇಳಿದ್ದಾರೆ ಅನ್ನೋದು ನಿಮ್ಗಳ್ಗೂ ಗೊತ್ತಿರುತ್ತೆ. ಯಾಕೆಂದರೆ ನೀವು ಮೀಡಿಯಾದವರು ಫಸ್ಟ್ ಆಫ್ ಆಲ್ ನೋಡಿರ್ತೀರ ಯಾರ್ಯಾರೆಲ್ಲ ಏನೇನು ಮಾತಾಡಿದ್ದಾರೆ ಅನ್ನೋದು. ದಯವಿಟ್ಟು ವಿಜಯಲಕ್ಷ್ಮಿ ಮೇಡಮ್ ಅವರು ಯಾವುದೇ ಕಾರಣಕ್ಕೂ ಸುದೀಪ್ ಅಣ್ಣಂಗೆ ಆ ರೀತಿ ಹೇಳಿರೋದಿಲ್ಲ. ಅದೆಲ್ಲನೇ ಸುಮ್ಮನೆ ಇಲ್ಲ ಸಲ್ಲದ್ದೆಲ್ಲನೇ ಬೇರೆ ಒಂದು ತಪ್ಪಾಗಿ ಭಾವಿಸ್ಬೇಡಿ ಅಂತ ನಾನು ನಿಮ್ಮಲ್ಲೆಲ್ಲರಲ್ಲೂ ಕೇಳ್ಕೊಳ್ತೀನಿ. ಇದ್ರ ಜೊತೆಗೆ ನಿನ್ನೆ ಒಂದು ಬೆಳವಣಿಗೆ ನಡೆದಿದೆ. ಸೊ ವಿಜಯಲಕ್ಷ್ಮಿ ಅವರು ದೂರು ಕೊಟ್ಟಿದ್ದಾರೆ, ಒಂದು 15 ಇನ್ಸ್ಟಾಗ್ರಾಮ್ ಐಡಿ, ಒಂದು 200 ಸ್ಕ್ರೀನ್ಶಾಟ್ಗಳನ್ನು. ಹೌದು, ಪದಗಳನ್ನು ನೋಡ್ತಿದ್ರೆ ನಮಗೆ ಕಣ್ಣಲ್ಲೂ ನೋಡೋಕ್ಕಾಗಲ್ಲ, ಓದೋಕ್ಕೂ ಹೋಗಲ್ಲ, ಅಷ್ಟೊಂದು ಅಶ್ಲೀಲವಾಗಿ ತೇಜಾವಧೆ ಮಾಡಿದ್ರು ಒಂದು ಹೆಣ್ಣನ್ನು. ಹಾಗಿದ್ರೆ ಅದು ಯಾರು ಅಂದರೆ ಅವ್ರ ಫ್ಯಾನ್ಸ್ ಇವ್ರ ಫ್ಯಾನ್ಸ್ ಅಂತ ಚರ್ಚೆ ಶುರುವಾಗಿದೆ. ಚರ್ಚೆ ಇಲ್ಲಿ ಶುರುವಾಯ್ತಾ ಇರೋದು ಏನು ಅಂತ ಹೇಳಿದ್ರೆ, ಕಮೆಂಟ್ ಹಾಕೋ ನನ್ನ ಮಕ್ಳುಗಳಿಗೆ ಮೀಟ್ರ್ ಇಲ್ಲ. ಅವ್ರ ಫೋಟೋಸ್ ಅವ್ರ ಹೆಸ್ರುಗಳು ಹಾಕೊಂಡು ಕಮೆಂಟ್ ಹಾಕುವಂಥ ಮೀಟ್ರ್ ಇಲ್ಲ. ಅದಕ್ಕೋಸ್ಕರ ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಹೇಳ್ಬಿಟ್ಟು ಬಂದುಬಿಟ್ಟು ಕೆಟ್ಟದಾಗಿ ಮಾತಾಡ್ತಾರೆ. ಕೆಟ್ಟದಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡೋದು ಓದೋಕ್ಕೇ ಅಸಾಧ್ಯ, ಆ ಲೆವೆಲ್ಗೆ ಮೆಸೇಜ್ ಮಾಡ್ತಾರೆ. ಮಾಡಲಿ, ಅವರು ದೂರು ಕೊಟ್ಟಿದ್ದಾರೆ, ಅದನ್ನು ಅವರು ಅನುಭವಿಸ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ ಕಮೆಂಟ್ಗಳಲ್ಲಿ ಕೆಲವೊಂದು ಐಡಿಗಳನ್ನು ನೋಡಿದರೆ ಸುದೀಪ್ ಅವ್ರ ಫೋಟೋ ಇಟ್ಕೊಂಡಿರ್ತಕ್ಕಂಥ ಐಡಿಗಳಿದ್ದಾವೆ, ಮತ್ತೊಂದಿಷ್ಟು ಬೇರೆಯವರ ಫೋಟೋಗಳನ್ನು ಬಳಸಿರುವಂಥ ಐಡಿಗಳಿದ್ದಾವೆ. ಈಗ ನೋಡ್ತಾ ಇದ್ರೆ ಏನು ಸಂದೇಶ ಹೋಗ್ತಾ ಇದೆ, ಏನಾಗ್ತಿದೆ ಸ್ಯಾಂಡಲ್ವುಡ್ನಲ್ಲಿ? ಸ್ಯಾಂಡಲ್ವುಡ್ಡು ಕರೆಕ್ಟಾಗೇ ಇದೆ. ಈ ಖಾಲಿ ಪೋಲಿ ನನ್ನ ಮಕ್ಳು ಇರ್ತಾರಲ್ಲ, ಅವಳುಗಳಿಗೆ ಯೋಗ್ಯತೆ ಇಲ್ದಿರೋ ನನ್ನ ಮಕ್ಳುಗಳು ಫೋಟೋಸ್ಗಳನ್ನ ಹೀರೋಸ್ಗಳ್ದು ಹೀರೋಯಿನ್ಗಳ್ದು ಮತ್ತು ಫೇಕ್ ಐಡಿಗಳನ್ನ ಕ್ರಿಯೇಟ್ ಮಾಡಿಕೊಂಡು ಜಾಸ್ತಿ ಕೆಟ್ಟದಾಗಿ ಮೆಸೇಜ್ ಆಗ್ತಾ ಇದ್ದಾರೆ. ತುಂಬ ಜನ ಆಗ್ತಾರೆ. ಈಗ ತುಂಬ ಮೆಸೇಜಸ್, ಯಾಕೆಂದರೆ ನಾನು ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋದ್ರಿಂದ ತುಂಬ ಮೆಸೇಜಸ್ ನನಗೂ ಕೆಟ್ಟದಾಗೇ ಬರುತ್ತೆ. ಬಟ್ ನಾನು ರಿಯಾಕ್ಟ್ ಮಾಡಲ್ಲ. ರಿಯಾಕ್ಟ್ ಕೊಟ್ಟರೆ ಸರಿಯಾಗೇ ಕೊಡ್ತೀನಿ. ಅದೇ ಥರ ಅವರು ವಿಜಯಲಕ್ಷ್ಮಿ ಮೇಡಮ್ ರಿಯಾಕ್ಟ್ ಮಾಡಿದ್ದಾರೆ, ಕೊಟ್ಟಿರೋದು ಒಳ್ಳೇದು ಅಂತಲೇ ಹೇಳ್ತೀನಿ ನಾನು. ಫೈನಲಿ ಈ ಚರ್ಚೆ ಈಗ ಅಂದರೆ ಈ ಸ್ಟಾರ್ ವಾರು, ಫ್ಯಾನ್ಸ್ ವಾರು, ಪೈರಸಿ ಪಟ್ಟಿಗೆಲ್ಲ ಕ್ಲಿಯರ್ ಆಗಬೇಕಾ ಅಥವಾ ಆಗಬೇಕಂದ್ರೆ ಏನು ಮಾಡಬೇಕು? ಖಂಡಿತ ಕ್ಲಿಯರ್ ಆಗಬೇಕು. ನಾನು ಎಲ್ಲ ಫ್ಯಾನ್ಸಲ್ಲೂ ಕೇಳ್ಕೊಳ್ಳೋದು ಒಂದೇನೇ, ನಿಮಗೆ ಯಾರು ಇಷ್ಟ ದಯವಿಟ್ಟು ಅವರನ್ನು ಇಷ್ಟಪಡಿ. ಅದನ್ನು ಬಿಟ್ಟು ನಾನು ಅವ್ರ ಫ್ಯಾನ್ ಇವ್ರ ಫ್ಯಾನ್ ಅಂತ ಯುದ್ಧ ಸಾರೋದು, ಬೈಯೋದು, ಕೆಟ್ಟದಾಗಿ ಮೆಸೇಜ್ ಮಾಡೋದು ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ ಅಂತ ಹೇಳ್ತೀನಿ ನಾನು. ಇತ್ತೀಚೆಗೆ ಕೆಲವರು ಅಭಿಮಾನಿಗಳು ಹಾಕುವಂಥ ಮೆಸೇಜ್ಗಳು, ಮಾತಾಡುವಂಥ ರೀತಿ ನೋಡ್ತಾ ಇದ್ರೆ ಅವರ ಬಾಸ್ಗಳಿಗೆ, ಅಂದರೆ ಅವರು ಬಾಸ್ಗಳು ಅಂತಕ್ಕಂಥದ್ದು, ನಟ ಅಂತಕ್ಕಂಥದ್ದು, ಅವ್ರುಗಳಿಗೆ ಸಂಕಷ್ಟ ಎದುರಾಗುತ್ತಲ್ವಾ? ಖಂಡಿತವಾಗ್ಲೂ ಹೌದು, 100%. ಈಗ ಯಾರ್ದೋ ಇವಾಗ ಸುದೀಪ್ ಅಣ್ಣನ ಫೋಟೋ ಹಾಕೊಂಡೇನೆ ಇವಾಗ ವಿಜಯಲಕ್ಷ್ಮಿ ಮೇಡಮ್ಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದಾರೆ. ಯಾರ ಹೆಸರು ಹಾಳಾಯಿತು? ಅವ್ರ ಹೆಸರೇನು ಹಾಳಾಗಲಿಲ್ಲ, ಸುದೀಪ್ ಅಣ್ಣನ ಹೆಸರು ತಾನೇ ಹಾಳಾಗಿದ್ದು. ಸುದೀಪ್ ಅಣ್ಣನ ಫೋಟೋ ತಾನೇ ಹಾಕೊಂಡಿರೋದು. ಏನಕ್ಕೆ ಆ ರೀತಿ ಮಾಡ್ತಾರೆ ಅವರು ಹೇಳಿ? ತಪ್ಪು, ಆ ರೀತಿ ಎಲ್ಲ ಮಾಡಬಾರ್ದು ಯಾವತ್ತೂ. ಫೈನಲಿ ಈಗ ಮಾರ್ಕ್ ನೋಡಿದ್ರಾ? ಖಂಡಿತವಾಗ್ಲೂ ನೋಡಿಲ್ಲ, ಇವಾಗ ಹೋಗ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ.